ರಾಜ್ಯದಲ್ಲಿ ಮತ್ತೆ ಕಾಣಿಸಿಕೊಂಡಿರುವ ನಿಫಾ ವೈರಸ್ ಜನರಲ್ಲಿ ಆತಂಕವನ್ನ ಮೂಡಿಸಿದೆ. ಈಗಾಗಲೇ ಒಂದಿಬ್ಬರು ಈ ಮಾರಕ ಸೋಂಕಿಗೆ ಬಲಿಯಾಗಿದ್ದು, ಮುಂಜಾಗ್ರತೆ ವಹಿಸದಿದ್ದರೆ ರೋಗ ವೇಗವಾಗಿ ಹರಡುವ ಅಪಾಯವಿದೆ ಎಂದು ವೈದ್ಯರು ಎಚ್ಚರಿಕೆಯನ್ನ ನೀಡಿದ್ದಾರೆ. ನಿಫಾ ವೈರಸ್ ಆರ್ಎನ್ಎ ಗುಂಪಿಗೆ ಸೇರಿದ ಪ್ಯಾರಾಮಿಕ್ಸೋ ವೈರಸ್ ಪ್ರಭೇದಕ್ಕೆ ಸೇರಿದ್ದು 1999ರಲ್ಲಿ ಮಲೇಷಿಯಾದ ಸಂಗೈ ನಿಫಾ ಎಂಬ ಗ್ರಾಮದಲ್ಲಿ ಮೊದಲು ಪತ್ತೆಯಾಯಿತು. ಹಂದಿ ಸಾಕಾಣಿಕೆ ರೈತರಲ್ಲಿ ಆರಂಭವಾದ ಈ ಜ್ವರ ಮೆದುಳಿನ ಉರಿಯೂತ ಹಾಗೂ ಉಸಿರಾಟದ ತೊಂದರೆ ಉಂಟು ಮಾಡಿ ನೂರಾರು ಜೀವಗಳನ್ನ ಬಲಿ ಪಡೆದಿತ್ತು. ಆಗ ಸುಮಾರು 300 ಮಂದಿಗೆ ಸೋಂಕು ತಗಲಿ 100 ಮಂದಿ ಸಾವನ್ನಪ್ಪಿದ್ದರು. 2001ರಲ್ಲಿ ಭಾರತದ ಸಿಲಿಗುರಿಯಲ್ಲಿ 66 ಜನರಿಗೆ ಸೋಂಕು ದೃಢಪಟ್ಟಿದ್ದು 45 ಮಂದಿ ಮೃತಪಟ್ಟಿದ್ರು. ಇದೇ ವರ್ಷ ಬಾಂಗ್ಲಾದೇಶದಲ್ಲಿ 56 ಪ್ರಕರಣಗಳು ವರದಿಯಾಗಿದ್ದು 50 ಮಂದಿ ಸಾವಿಗೀಡಾಗಿದ್ರು. ಮಲೇಷಿಯಾ, ಬಾಂಗ್ಲಾದೇಶ, ಸಿಂಗಾಪುರ ಮತ್ತು ಭಾರತದಲ್ಲಿ ಕಳೆದ 2 ದಶಕಗಳಿಂದಲೂ ಈ ವೈರಸ್ ಮತ್ತೆ ಕಾಣಿಸಿಕೊಳ್ಳುತ್ತಿದೆ. ವೈರಲ್ ಜ್ವರಗಳಂತೆ ನಿಫಾ ಸೋಂಕಿನ ಆರಂಭಿಕ ಲಕ್ಷಣಗಳಲ್ಲಿ ತೀವ್ರ ಜ್ವರ, ತಲೆನೋವು, ವಾಂತಿ, ತಲೆ ಸುತ್ತು ಹಾಗೂ ಮೈಕೈ ನೋವು ಕಾಣಿಸಿಕೊಳ್ಳುತ್ತದೆ. ರೋಗ ಉಲ್ಬಣಗೊಂಡರೆ ಪ್ರಜ್ಞಾಹೀನತೆ, ಅಪಸ್ಮಾರ, ಗೊಂದಲದ ವರ್ತನೆ ಕಾಣಿಸಿಕೊಳ್ಳಬಹುದು. ಸಾಮಾನ್ಯವಾಗಿ 5ರಿಂದ 14 ದಿನಗಳ ಒಳಗೆ ಲಕ್ಷಣಗಳು ಆರಂಭವಾಗುತ್ತವೆ. ಚಿಕಿತ್ಸೆ ವಿಳಂಬ ಆದ್ರೆ 24ರಿಂದ 48 ಗಂಟೆಗಳ ಒಳಗೆ ಕೋಮಾವಸ್ಥೆಗೂ ತಲುಪುವ ಸಾಧ್ಯತೆ ಕೂಡ ಇದೆ. ಸೋಂಕಿತ ವ್ಯಕ್ತಿಯ ದೈಹಿಕ ಸಂಪರ್ಕ ಅಥವಾ ಸ್ಪರ್ಶದಿಂದ ವೈರಸ್ ಹೊಂದಿರುವ ಬಾವಲಿಗಳು, ಕಚ್ಚಿದ ಅಥವಾ ಸ್ಪರ್ಶಿಸಿದ ಹಣ್ಣುಗಳಿಂದ, ಸೋಂಕಿತ ಹಂದಿಗಳ ಸಂಪರ್ಕದಿಂದ ನಿಫಾ ವೈರಸ್ ಹರಡಬಹುದು ಅಂತ ವೈದ್ಯರು ತಿಳಿಸಿದ್ದಾರೆ. ಇದಲ್ಲದೆ ರೋಗಿಯನ್ನ ಆರೈಕೆ ಮಾಡುವ ವೈದ್ಯರು ಹಾಗೂ ನರ್ಸ್ಗಳಿಗೂ ಸೋಂಕು ಹರಡುವ ಸಾಧ್ಯತೆ ಇರೋದ್ರಿಂದ ವಿಶೇಷ ಐಸೋಲೇಷನ್ ವಾರ್ಡ್ ನಲ್ಲಿ ಚಿಕಿತ್ಸೆ ನೀಡುವುದು ಅತ್ಯಂತ ಅಗತ್ಯವಿದೆ. ನಿಫಾ ವೈರಸ್ಗೆ ಸದ್ಯಕ್ಕೆ ನಿರ್ದಿಷ್ಟ ಲಸಿಕೆ ಇಲ್ಲ. ಆದ್ರಿಂದ ಮುಂಜಾಗ್ರತೆ ಹಾಗೂ ಶೀಘ್ರ ಚಿಕಿತ್ಸೆಯೇ ರಕ್ಷಣೆಯ ಪ್ರಮುಖ ಮಾರ್ಗ ಎಂದು ವೈದ್ಯರು ತಿಳಿಸಿದ್ದಾರೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.